ತುಳಸಿ ಗಿಡ ಕಟ್ಟಣ್ಣ ಜಿಗ್ಯಾಕತ್ತಿಯಲ್ಲ, ಏನು ಮಂಗ್ಯಾಗ ಹಿಂಗೆ ಕಡ್ದು ಗಿಡದತಿ ಏನ್ ನಿನಗೆ? ಅಯ್ಯೋ ಪಾರಕ್ಕ, ಏನು ಹೇಳಿ ನಾನು, 4 ದಿನದ ಹೊತ್ತಾತು. ಬರೀ ಬಾಯಿಗೆ ಹುಳಿ 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 ತಿನ್ಬೇಕು ಅಂತ ಅನ್ಸಾಕತ್ತೈತಿ. ಈಗ ಹುಂಚಿ ಹಣ್ಣಿಂದ ಚಿಗುರು ಇರ್ತೈತಲ್ಲ, ಆ ಚಿಗುರು ತಿನ್ಬೇಕನ್ನಿಸ್ತಾ. ಹಿಂಗಾಗಿ ಅಡ್ಡಾಡ್ಕೊಂತ ಬಂದು ಇಂಥ ಚಂದ ಚಿಗುರು ಬಿಟ್ಟಿತ್ತು, ತಿನ್ನಾಕತ್ತಿದ್ದೆ. ಅಷ್ಟೊಳಗೆ ನೀ ಬಂದೆ ನೋಡ. ಪಾರಕ್ಕ, ನಾನು ನಿನ್ನ ಹತ್ರ ಒಂದೇನ ಕೇಳೋದಿತ್ತು. ನೀನು ಮತ್ತೆ ಬೇಜಾರು ಮಾಡ್ಕೋಬಾರ್ದು, ಸಿಟ್ಟು ಮಾಡ್ಕೋಬಾರ್ದು. ನನಗೆ ಕೇಳಿದ್ದು ಹೇಳ, ಮುಂದೆ ಹೇಳ. ಅಲ್ಲಲೇ ಗಿರ್ಜಿ, ಬ್ಯಾಡ ಬ್ಯಾಡ ಸಾಕು, 5ಕ್ಕೆ ಆಪ್ರೇಷನ್ ಮಾಡಿಸ್ಕೊ ಅಂತ ಹೇಳಿ ಎಷ್ಟು ಬುದ್ಧಿ ಹೇಳಿದೆ ನಿಂಗೆ. ತಲೆಯಾಗ ಹಾಕೊಳಕ ಒಲ್ಲೆ ಅಂತಿದ್ದಿ. ಇನ್ನೂ ಟೈಮ್ ಮಿಕ್ಕಿಲ್ಲ. ಹೋಗಿ ಬೇಕಂತಂದ್ರೆ ಸಿಸ್ಟರ್ ಕಡೆ ಮಾತಾಡಿಸಿ ಅಬಾರ್ಷನ್ ಮಾಡಿಸ್ಕೊಂಡು ಕರ್ಕೊಂಬಂದು ಜೋಪಾನ ಮಾಡ್ತಾನೆ. 6ನೇದು ಹಡದು ಏನು ಮಾಡ್ತೀನಿ? ಅಲ್ಲ, ನಿನ್ನ ವಿಚಾರಕ್ಕೆ ಬರ್ತಾನೆ ನಾನು. 5 ಹೆಣ್ಣಾಗ್ಯಾವ ಕರೇನಾ, 6ನೇದು ಗಂಡು ಆಕತಿ ಅಂತ ನಂಬಿಕೆ ಐತಿ ನಿನಗೆ? ಇಲ್ಲ ಅನ್ನಲ್ಲ. ನಿನ್ನ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಅದು ಹೆಣ್ಣ ಆತ ಅಂತಂದ್ರೆ ಏನು ಮಾಡ್ತಿದ್ದಿ? ಅವನು ಸಾಕಾಕ ಜೋಪಾನ ಮಾಡಕ್ಕೆ ರೊಕ್ಕ ರೂಪಾಯಿ ಬೇಕ ಬೇಡ? ಗಂಡ ಹೇಳ್ತಿದ್ದೇನು ಐಷಾರಾಮಿ ಜೀವನ ಐತೆ? ಬ್ಯಾಡ್ಲಿ, ನಾ ಹೇಳೋದು ಕೇಳು. ನೀ ಈಗೂ ಹ್ಞೂ ಅನ್ನ, ಬೇಕಂದ್ರೆ ಸಿಸ್ಟರ್ ಜೊತೆಗೆ ನಾ ಮಾತಾಡ್ತಾನೆ, ತ್ರಾಸ ಆಗಂಗಿಲ್ಲ. ಯವ್ವ, ಹೇಳೋದು ಕೇಳು. ಅಲ್ಲ ಪಾರಕ್ಕ, ನೀ ಆಕೆ ಹೇಳಾಕತ್ತಿದ್ದ ಎಷ್ಟನೇ ಸಾರಿ? ಯಾಕೆ ಹಿಂಗೆ ಹೇಳಾಕತ್ತಿದಿ? ಆಕೆ ತಲೆಯಾಗಿಂದು ಬಿಡಂಗಿಲ್ಲ. ಆಕಿ ನೀ ಹೊಳ್ಳ ಮುಳ್ಳ ಹೇಳೋದ್ರೊಳಗೆ ಅರ್ತಿಲ್ಲ. ಸುಮ್ಮನಾಗಿ ಬಿಡು. ಆಕೆ ಅನುಭವಕ್ಕೆ ಬಂದಾಗ ಆಕೆಗೆ ಬುದ್ಧಿ ಬರ್ತತಿ. ನೀ ಯಾಕೆ ಹೊಳ್ಳ ಮುಳ್ಳ ಹೇಳ್ತಿದಿ? ನೋಡ್ ಪಾರಕ್ಕ, ಮಲ್ಲಕ್ಕ, ನೀವಿಬ್ರು ಈ ವಿಚಾರದಾಗ ಭಾಳ ತಿರಿ ಕೆಡಿಸ್ಕೊಳಕತ್ತೀರಿ. ನನಗೆ ನನ್ನ ವಂಶದ ಕುಡಿಬೇಕಾಗೈತಿ. ಅಲ್ಲ, 5 ಹೆಣ್ಣು ಅದಾವು. ಹೆಣ್ಣನ್ನ ಮದುವೆ ಮಾಡಿ ಕೊಟ್ಟೆ ಅಂತಂದ್ರೆ ನನಗೆ ದೀಪ ಹಚ್ಚಾಕ ಮನೆಗೆ ಒಂದು ಕುಡಿ ಬೇಡ? ಹೇಳ್ರಿ, ನೀವ ಹೇಳ್ರಿ. ನೋಡಿಲಿ ಪಾರಕ್ಕ, ನಿನಗೂ 2 ಗಂಡು ಹುಡುಗರು, ಒಬ್ಬರನ್ನ ಬಿಟ್ರೆ ಒಬ್ಬರು ಅದಾರ. ನನಗೆ ಯಾರದಾರ? 5 ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಟೆ ಅಂತಂದ್ರೆ ನಾಳೆ ಸತ್ಯ ಅಂತಂದ್ರೆ ಅಳಕ ಸ್ವಸ್ಥರ ಬೇಡ? ಅಯ್ಯ, ಅದಕ್ಕಂತ ಹೇಳಿ 6ನೇದು ಬಸರಾಗಿ ಗಂಡು ಹುಡ್ತತಿ ಅಂತ ಹೇಳಿ ಎಷ್ಟು ಆಸೆ ಒಳಗದ ನಾನು. ಆ ಆಸೆ ತಂದು ಹಂಗ ತಣ್ಣೀರು ಎರ್ಸಾಕತ್ತೀರಲ್ಲ. ನೋಡು, ನೀವಿಬ್ರು ಇವತ್ತೆಲ್ಲ ಅಷ್ಟು ಮಾತಾಡೋದು. ನಿನ್ನ 5 ತಗ್ಸ ವಿಚಾರದಾಗ ನೀವು ಮಾತಾಡಕ್ ಹೋಗ್ಬೇಡ್ರಿ. 6 ಅಲ್ಲ, 10 ಹಡ್ಯಾಕು ನಾ ತಯಾರದೇನಿ. ನನ್ನ ಗಂಡಗೆ ನಾನು ವಂಶೋದ್ಧಾರಕನ ಹಡ್ದ ಕೊಡ್ಬೇಕು. ನೀವಿನ್ನ ಇದ್ರಾಗ ತಿಳಿ ಹಾಕಕ್ ಹೋಗ್ಬೇಡ್ರಿ. ಬೇಕು ಅಂತಂದ್ರೆ ಸಮಾಧಾನದ 2 ಮಾತಾಡ್ರಿ. ಆದ್ರೆ ಒಟ್ಟ ತಗಸ್ತಾನಿ, ಸಿಸ್ಟರ್ ಕಡೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಒಟ್ಟ ಹೇಳಕ್ ಹೋಗ್ಬೇಡ್ರಿ. ನೋಡ, ನಿಮ್ಮಿಬ್ಬರಿಗೂ ಕೈ ಮುಗಿತೀನಿ. ಲೇ ಗಿರ್ಜಿ, ಬರೀ ಹೆಣ್ಣ ಅನ್ನೋದು ಕೀಳ್ಭಾವನೆ ಬಿಡ್ರಿ. ಅದನ್ನ ಮೊನ್ನೆ ನೋಡಿದೇನಿಲ್ಲ, ಪೇಪರ್ನಾಗ ಬಂದಿತ್ತಲ್ಲ, ಅದು ಬಿಜಾಪುರದಾಗ ಎಂತಾದ ಊರಾಗ 4 ಮಂದಿನೂ ಹೆಣ್ಮಕ್ಳ ಅಂತ. ಒಬ್ರಿಗೊಬ್ರು ಕೆಲಸ ನೋಡ್ಬೇಕು ಅವ್ರದ್ದು. 1ನೇ ಹುಡುಗಿ DC ಆಗಿ ಬಂದ ಅಂತ, DC. 2ನೇ ಹುಡುಗಿ ಪೊಲೀಸ್ ಆಫೀಸರ್. 3ನೇ ಹುಡುಗಿ ಅದೇನ ಇನ್ನೂ ಇಂಜಿನಿಯರ್ ಓದಾಕತ್ತೈತೆ ಅಂತ. ಈ 2 ಹುಡುಗಿಯರು ಸೇರಿಸಿ ಆ ಕೊನೆ ಹುಡುಗಿ 4ನೇದೈತಲ್ಲ, ಅದನ್ನ ಡಾಕ್ಟರ್ ಮಾಡಿಸ್ಬೇಕು ಅಂತ ಹೇಳಿ ಕಲ್ಸಾಕತ್ಯಾರ. ಹೆಣ್ಣು ಅನ್ನಕ್ಕೇನೈತಿ? ಅವು ನಮ್ಮ ದೀಪ ಮನಿ ಬೆಳಗವ, ಹೌದಿಲ್ಲ? ಬಿಡು ಹೋಲಿ. ಆದ್ರೆ ಏನು ಹೇಳದ್ವಾ? ನೋಡ, ನಿನಗೆ ತ್ರಾಸ ಆಕತಿ ಬ್ಯಾಡ ಅಂತಷ್ಟ ಹೇಳಾಕತ್ತೇವಿ. ಹೋಲ್ ಬಿಡು, ಮನಸ್ಸಿಗೆ ನೋವು ಮಾಡ್ಕೊಳಕ್ ಹೋಗ್ಬೇಡ. ಆಗ್ವಲ್ದಾಕ ಕೊಡೋನು ದೇವ್ರ ಪರಮಾತ್ಮ, ಕೊಡವಲ್ನಾಕ. ಅಯ್ಯಯ್ಯ ಪಾರಕ್ಕ, ನೀ ಹೇಳೋದು ನೋಡಿದ್ರ ಹೌದು, ಕಲಿಸ್ತೀವಿ ಇವತ್ತ. ಹಂಗಂತ ಹೇಳಿ ನಮ್ಮ ಮನ್ಯಾಗ ಇಟ್ಕೊಳಕತ್ತೇನ? ಅವನ್ನ ಮದುವೆ ಮಾಡಿ ಕೊಡಬೇಕಲ್ಲ. ಮದುವೆ ಮಾಡಿ ಕೊಟ್ಟಿಂದ ಅವು 10 ರೂಪಾಯಿನಾರ ಕೊಡ್ಲಿ, ₹1,00,000 ಕೊಡ್ಲಿ, ಅಳಿಯಾಂದ ಹಂಗಿನ ಕೂಳು ತಿಂದಂಗ ನನಗ ಅಂತ ಹಂಗಿನ ಕೂಳು ಬ್ಯಾಡಾಗೈತಿ. ನನ್ನ ವಂಶೋದ್ಧಾರಕ ನನ್ನ ಮಗ ನನಗ 10 ರೂಪಾಯಿ ಕೊಡ್ಲಿ, ಗಂಜಿನ ಮಾಡಿ ಹಾಕ್ಲಿ, ನನಗ ಅಷ್ಟಾಗ ಸಮಾಧಾನ ಐತಿ. ನನಗ ಒಟ್ಟ ಒಂದು ಗಂಡು ಮಗ ಬೇಕು ನೋಡ. ಅದನ್ನ ಬಿಟ್ಟು ನಾ ಏನು ಬಯಸಂಗಿಲ್ಲ. ಅಷ್ಟಕ್ಕೂ ಈಗ ನೀವು ಹಿಂಗೆ ಮಾತಾಡೋದ ನೋಡಿ ಬಿಟ್ರ ಎಲ್ಲಿ ಅದು ಹುಟ್ಟಕ್ಕಿಂತ ಮುಂಚೆನ ಹೊಟ್ಯಾಗ ಬಸದ್ ಹೊಕ್ಕತ್ತೇನ ಅನ್ಸಾಕತ್ತೈತಿ. ಹಿಂಗೆಲ್ಲ ನನ್ನ ಮಾತಾಡಿ ಟೆನ್ಷನ್ ಕೊಡಕ್ ಹೋಗ್ಬೇಡ್ರಿ. ಈ ವಿಷಯ ಐತಲ್ಲ, ಇದನ್ನ ಇಷ್ಟಕ್ಕ ಬಿಟ್ಬಿಡ್ರಿ. ನಾಳೆ ಹಡದಿಂದ ಆ ಗಂಡ ಮಗ ಹೆಸರಿಡಾಕ ನಿನ್ನ ಕರಿತೀನಿ. ಇವ ಸುಮ್ಮನಾಗಿಬಿಡು. ಆಯ್ತು ಬಿಡು, ಹೇಳಷ್ಟು ಹೇಳೇನಿ. ಎಲ್ಲ ದೇವ್ರಿಚ್ಛೆ. ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಷ್ಟ. ಅಲ್ಲ, ಮತ್ತು 5 ಮೇಲೆ ಡೆಲಿವರಿ ಆಗ್ಯಾವು. ಮೈಯಾಗ ರಕ್ತದ ಅಂಶನೂ ಕಡಿಮೆ ಇರ್ತೈತಿ. ಚಲೋತ್ ನಿಂಗೆ ಹಣ್ಣು ಗಿಣ್ಣು ತರಿಸ್ಕೊಂಡು ತಿನ್ನು. ಹಂಗೇನಾರು ನಿನಗೆ ತಿನ್ಬೇಕು ಅನ್ಸಿದ್ರೆ ಪರಕ ಇಂಥದ್ದು ಮಾಡಿಕೊಡು ಅಂತ ಕೇಳು. ನಾ ಒಟ್ಟ ಬೇಸರ ಮಾಡ್ಕೊಳ್ಳಲ್ಲ. ನಿನಗೇನು ಬೇಕಲ್ಲ ಅದನ್ನು ನಾ ಮಾಡಿಕೊಡ್ತೇನೆ. ಒಟ್ಟ ಚಂದಾಗ ಇದ್ದು ಆರಾಮಾಗಿ ಡೆಲಿವರಿ ಆಗ್ಲವ ಅಷ್ಟ ನಾ ದೇವ್ರ ಹತ್ರ ಕೇಳ್ಕೊಳ್ಳೋದು. ಎಲ್ರಿಗೂ ನಮಸ್ಕಾರ ರೀ. ನೋಡಿದ್ರಲ್ಲ ನಮ್ಮ ಗಿರ್ಜಕ್ಕನ ಕತಿ. ಜಗತ್ತೊಳಗ ನಮ್ಮ ಗಿರ್ಜಕ್ಕನಂಗ ಭಾಳ ಜನ ಅದಾರ್ರಿ. ಬರೀ ಹೆಣ್ಣು ಅಂತ ಹೇಳಿ ಗಂಡು ಹುಡುಗರನ್ನ ಆಸೆ ಪಟ್ಕೊಂಡು ಕುಂತರು ಅದಾರ. ಇನ್ನ ಒಂದಿಷ್ಟು ಕಡೆ ನನ್ನ ಮಕ್ಕಳ ಆಗಿಲ್ಲ, ಹೆಣ್ಣೋ ಗಂಡೋ ಹುಟ್ಟಿದ್ರೆ ಸಾಕು ಅಂತ ಹೇಳಿ ಅಳೋರು ಅದಾರ. ಹಿಂಗ ಜೀವನ. ಆದ್ರೆ ಯಾರಿಗೇನು ಕೊಡ್ಬೇಕು ಅನ್ನೋದನ್ನ ದೇವ್ರ ಪರಮಾತ್ಮ ಬರ್ದಿರ್ತಾನಷ್ಟ.
ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆತಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಕೊತ ಇರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕಾಮಿಡಿ ವಿಡಿಯೋಸ್.